ಕನ್ನಡಿಗರ ವಿರುದ್ಧ ನಾಲಗೆಯನ್ನ ಹರಿಬಿಟ್ಟಿದ್ದಾರೆ ಎಂಇಎಸ್ ಮುಖಂಡ. ಕನ್ನಡಿಗರು ನಾಲಾಯಕ್ ಅಂತ ಹೇಳಿ ನಾಡದ್ರೋಹಿ ಎಂಇಎಸ್ ಮುಖಂಡ ಮಾತನಾಡಿರುವುದು. ಕಂಡಕ್ಟರ್ ಮೇಲಿನ ಎಂಇಎಸ್ ಗೂಂಡಾಗಿರಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾನೆ. ಎಂಇಎಸ್ ಮುಖಂಡ ಶುಭಂ ಶಳಕೆ ವಿಡಿಯೋ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾನೆ. ಬೆಳಗಾವಿ ನೆಲದಲ್ಲಿ ನಿಂತು ಕನ್ನಡಿಗರಿಗೆ ಅವಮಾನವನ್ನ ಮಾಡಿದ್ದಾನೆ. ಬೆಳಗಾವಿಯಲ್ಲಿ ಏನಾಯಿತು ಅನ್ನೋದನ್ನ ನೋಡಿದ್ವಿ. ಮರಾಠಿ ಮಾತನಾಡ್ತಾ ಇದ್ದಂತಹ ವ್ಯಕ್ತಿಗೆ ಕನ್ನಡ ಮಾತನಾಡು ಅಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅದಾದಮೇಲೆ ಸಾಕಷ್ಟು ಟ್ವಿಸ್ಟ್ಗಳು ಸಿಗುತ್ತೆ. ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಕೇಸ್ ದಾಖಲಾಗುತ್ತೆ. ಬಾಲಕಿಯ ಜೊತೆಗೆ ಆತ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಹೇಳಿ ದೂರನ್ನು ಕೊಡಲಾಗುತ್ತೆ. ಕನ್ನಡ ಪರ ಹೋರಾಟಗಾರರು ಕೂಡ ಪ್ರತಿಭಟಿಸ್ತಾರೆ. ಈ ನಡುವೆ ಎಂಇಎಸ್ ಮುಖಂಡನೊಬ್ಬ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ನಾಲ್ಗೆಯನ್ನ ಹರಿಬಿಟ್ಟಿದ್ದಾನೆ. ಮಹಾರಾಷ್ಟ್ರಕ್ಕೆ ತೆರಳುವ ಕರ್ನಾಟಕ ಬಸ್ ಸಂಚಾರ ಸ್ಥಗಿತ. ನಾಳೆ ಬೆಳಗಾವಿಗೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಕೂಡ ಭೇಟಿಯನ್ನ ಕೊಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಸಚಿವರು ಭೇಟಿ ನೀಡಲಿದ್ದಾರೆ. ಹಾಗೆಯೇ ನಾಳೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಚಿವರು ಸಭೆ ಕೂಡ ಮಾಡ್ತಾರೆ. ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರ ಮಾಡುವ ಕುರಿತು ಚರ್ಚೆಯನ್ನ ಮಾಡಲಿದ್ದಾರೆ. ಕಂಡಕ್ಟರ್ ಮೇಲೆ ಹಲ್ಲೆಯ ಬಗ್ಗೆಯೂ ಕೂಡ ಸಚಿವರು ನಾಳೆ ಮಾಹಿತಿಯನ್ನು ಪಡಿತಾರೆ. ಗಲಾಟೆ ಮಾಡೋರು, ಆಮೇಲೆ ಅಲ್ಲಿ ನಾಳೆ ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿಯವರು ಭೇಟಿಯನ್ನ ಕೊಡಲಿದ್ದಾರೆ. ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಬೆಳಗಾವಿಗೆ ಭೇಟಿಯನ್ನ ಕೊಟ್ಟು ಈ ಘಟನೆಯ ಕುರಿತ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈಗಾಗಲೇ ರಿಯಾಕ್ಟ್ ಕೂಡ ಮಾಡಿದ್ದಾರೆ. ಏನೇನಾಯಿತು ಅನ್ನೋದ್ರ ಬಗ್ಗೆ ಪ್ರಕರಣ ದಾಖಲಾಗಿರೋದ್ರಿಂದ ಪೊಲೀಸರು ತನಿಖೆಯನ್ನ ಮಾಡಲಿದ್ದಾರೆ ಅಂತಾನೂ ಅವರು ಹೇಳಿದ್ರು ನಿನ್ನೆ ಅಷ್ಟೇ. ಇನ್ನು ಮಂಗಳವಾರ ಬೆಳಗಾವಿಗೆ ನಾರಾಯಣಗೌಡ ಅವರು ಭೇಟಿಯನ್ನ ನೀಡಲಿದ್ದಾರೆ. ಕರವೇ ರಾಜ್ಯ ಅಧ್ಯಕ್ಷರಾಗಿರುವಂತಹ ನಾರಾಯಣಗೌಡ ಅವರ ಭೇಟಿ ನಾಳೆ. ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ಖಂಡಿಸಿ ಕರವೆಯಿಂದ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಗೋಸ್ಕರ ಬೆಳಗಾವಿಗೆ ತೆರಳಲಿದ್ದಾರೆ ನಾರಾಯಣಗೌಡರು. ಪಂಥ ಬಾಳೆಕುಂದ್ರಿ ಚಲೋ ಈ ಹೆಸರಿನಲ್ಲಿ ಈ ಒಂದು ಹೋರಾಟ ನಡೆಯುತ್ತೆ. ನಾಳೆ ನೂರಾರು ಜನ ಭಾಗಿಯಾಗಲಿದ್ದಾರೆ ಕೂಡ. ಈಗಾಗಲೇ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು, ಸಂಘಟನೆಗಳು ಈ ಘಟನೆಯನ್ನ ಖಂಡಿಸಿ ಹೋರಾಟವನ್ನ ಮಾಡಿವೆ. ಮುಂದುವರಿದ ಭಾಗವಾಗಿ ನಾಳೆ ಹೋರಾಟದ ಸ್ವರೂಪ ಮತ್ತಷ್ಟು ತೀವ್ರತೆಯನ್ನು ಪಡೆದುಕೊಳ್ಳಲಿದೆ. ಕನ್ನಡಿಗನಿಗೆ ಆದ ಅನ್ಯಾಯ, ಅವನ ಮೇಲೆ ನಡೆದಂತ ಗುಂಡಾಗಿರಿಯನ್ನ ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ, ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಮಂಗಳವಾರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ. ಕನ್ನಡದ ಕೆಚ್ಚದೆಯ ಕಲಿಗಳೇ, ಹುಲಿಗಳೇ, ಬನ್ನಿ ಬೆಳಗಾವಿ, ನಮ್ಮ ನಡೆ ಬೆಳಗಾವಿಯ ಕಡೆ. ನನ್ನ ನಾಡಿನ ಕನ್ನಡಿಗನ ಮೇಲೆ, ನನ್ನ ನೆಲದಲ್ಲಿ ಪುಂಡಾಟಿಕೆ, ಗುಂಡಾಗಿರಿ ನಡೆಯುತ್ತೇನದಾದರೆ ಅಂಥ ಪುಂಡ್ರನ್ನ ಬಗ್ಗು ಬಡಿಯುವ ಕೆಲಸ ನಾವು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅಂಥ ಗೂಂಡಾಗಳನ್ನ ಮಟ್ಟ ಹಾಕ್ತಲೇ ಬಂದಿದ್ದೀವಿ. ನಾಳೆನೂ ಮಟ್ಟ ಹಾಕ್ತೀವಿ, ಬಿಡೋದಿಲ್ಲ. ಅದಕ್ಕಾಗಿ ನಾನು ಬೆಳಗಾವಿಗೆ ಮಂಗಳವಾರ ಹೊರಟಿದ್ದೀನಿ. ಮಂಗಳವಾರ ಬೆಳಗ್ಗೆ ಬೆಳಗಾವಿಯ ಕಡೆ ನನ್ನ ನಡೆಗೆ ಎಲ್ಲ ಕನ್ನಡದ ಕೆಚ್ಚದೆಯ ಹುಲಿಗಳು ಬೆಳಗಾವಿ ಕಡೆ ಬನ್ನಿ ಅಂತ ಹೇಳಿ ಕರೆ ಮಾಡ್ತಾ ಇದ್ದೀನಿ. ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ, ಅವನ ಮೇಲೆ ನಡೆದಂಥ ಗುಂಡಾಗಿರಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ಒಂದು ಕಡೆ ಹೋರಾಟ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ಈ ನಡುವೆ ಈ ಮರಾಠಿಗರ ಸೊಕ್ಕು ಅಡಗ್ತಾ ಇಲ್ಲ ನೋಡಿ. ಅದರಲ್ಲೂ ಎಂಇಎಸ್ ಪುಂಡ ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ, ಇದು ಮತ್ತಷ್ಟು ಆಕ್ರೋಶವನ್ನ ಹೆಚ್ಚು ಮಾಡ್ತಾ ಇದೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಮುಂದೆ ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಬಹುದು ಅಂತ?
ಹೌದು ಮಧುಶ್ರೀ, ಏನು ಬೆಳಗಾವಿಯಲ್ಲಿ ಸದ್ಯ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಈ ಒಂದು ಮರಾಠಿ ಪುಂಡಿಗರ ಏನು ಏನು ಈ ಒಂದು ಹೇಳಿಕೆ, ವಿಡಿಯೋ ಹೇಳಿಕೆಗಳೇನಿದ್ದಾವೆ ಇವೇ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು. ಮುಖ್ಯವಾಗಿ ಇವ್ರ ವಿರುದ್ಧ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಮನವಿ ಮಾಡ್ತಾ ಇದ್ರು ಕೂಡ ಈವರೆಗೂ ಮರಾಠಿ ಪುಂಡ ಶುಭಂ ಶೆಳ್ಕೆ ಏನಿದ್ದಾನೆ ಆತನ ವಿರುದ್ಧ ಈವರೆಗೂ ಕೂಡ ಕೇಸ್ ದಾಖಲಾಗಿಲ್ಲ. ಆತನನ್ನ ಕರೆದು ವಾರ್ ಮಾಡುವಂತ ಕೆಲಸ ಕೂಡ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಬೆಳಗಾವಿಯಲ್ಲಿ ಈಗೇನು ಸಂಚಾರ ಮಹಾರಾಷ್ಟ್ರಕ್ಕೆ ಹೋಗುವಂತ ಬಸ್ಗಳನ್ನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ಸಚಿವ ರಾಮಲಿಂಗ ರೆಡ್ಡಿ ಅವರು ಬೆಳಗಾವಿಗೆ ನಾಳೆ ಆಗಮಿಸ್ತಾ ಇದ್ದಾರೆ. 9:30ಕ್ಕೆ ಸಾರಿಗೆ ಇಲಾಖೆಗೆ ಬಂದು ಅಲ್ಲಿ ಅಧಿಕಾರಿಗಳ ಜೊತೆಗೆ ಚರ್ಚೆಯನ್ನ ಮಾಡುತ್ತಾ ಇದ್ದಾರೆ. ಅದರ ಜೊತೆಗೆ ಕಂಡಕ್ಟರ್ ಮೇಲೆ ಏನು ಹಲ್ಲೆ ಆಗಿತ್ತು ಆ ಒಂದು ಘಟನೆ ಬಗ್ಗೆ ಕೂಡ ಮಾಹಿತಿಯನ್ನ ಸಾರಿಗೆ ಇಲಾಖೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರು ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಮಂಗಳವಾರ ನಾರಾಯಣಗೌಡರು ಕೂಡ ಬೆಳಗಾವಿಗೆ ಆಗಮಿಸ್ತಾ ಇದ್ದಾರೆ. ಚಲೋ ಪಂತ ಬಾಳೆಕುಂದ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಘೋಷ ವಾಕ್ಯದ ಮೂಲಕ ಬೆಳಗಾವಿ ನಗರದಿಂದ ಎಲ್ಲಿ ಗಲಾಟೆ ಆಗಿತ್ತು ಅಲ್ಲಿವರೆಗೂ ಕೂಡ ಕನ್ನಡ ಪರ ಹೋರಾಟಗಾರರ ಜೊತೆಗೆ ನುಗ್ಗುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂಥದ್ದು. ಈ ಒಂದು ಎಲ್ಲ ಬೆಳವಣಿಗೆ ನಡೀತಾ ಇದ್ರು ಕೂಡ ಈವರೆಗೂ ಕೂಡ ಬೆಳಗಾವಿಯ ಸ್ಥಳೀಯ ನಾಯಕರು ಯಾವೊಬ್ಬ ನಾಯಕರು ಕೂಡ ತುಟಿ ಬೀಸ್ತಾ ಇಲ್ಲ. ಇದ್ರ ಬಗ್ಗೆ ಕೂಡ ನಾರಾಯಣಗೌಡರು ಆಕ್ಷೇಪವನ್ನ ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ ಇದ್ದುಕೊಂಡೇ ಬೆಳಗಾವಿಯ ನೆಲದಲ್ಲಿನ ಅನ್ನ ನೀರು ತಿಂದುಕೊಂಡೇ ಇಲ್ಲಿರುವಂತಹ MES ಪುಂಡರು ಕನ್ನಡಿಗರ ಬಗ್ಗೆ ಅವಮಾನಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಅಂತವರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕೆನ್ನುವಂತ ನಿಟ್ಟಿನಲ್ಲಿ ಕೂಡ ಒತ್ತಡ ಕೇಳಿ ಬರ್ತಾ ಇರುವಂತದ್ದು. ನಾಳೆ ಏನು ಸಾರಿಗೆ ಸಚಿವರು ಬರ್ತಾ ಇದ್ದಾರೆ, ಅವರು ಕೂಡ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಸ್ಗಳ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಿ ತೀರ್ಮಾನ ಕೂಡ ತೆಗೆದುಕೊಂಡಿದ್ದಾರೆ. ಮಧುಶ್ರೀ, ಧನ್ಯವಾದ ಸಹದೇವ್ ತಮ್ಮ ಮಾಹಿತಿಗಾಗಿ.